ಟು ಅಂಜು ಶಾಂತಿ ಯೂಟ್ಯೂಬ್ ಚಾನಲ್. ಇವತ್ತು ಕಡೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ನಮ್ಮ ಮನೇಲಿ ಪೂಜೆ ಮುಗಿಸಿ ನಮ್ಮ ಅಕ್ಕನ ಮನೆಗೆ ಹೊರಡೋಣ ಅಂತ ಹೋಗ್ತಾಯಿದ್ದೀನಿ. ಯಾಕಂತ ಅಂದರೆ ಇವತ್ತು ಲಾಸ್ಟ್ ಶುಕ್ರವಾರ ಆಗಿರೋದ್ರಿಂದ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ಲು. ಅವಳ ಮನೆಗೆ ಹೋದೆ, ಅವಳು ಪೂಜೆ ಮುಗಿಸ್ಕೊಂಡ್ಳು. ಇನ್ನು ನಾವು ನೆಕ್ಸ್ಟ್ ಹೊರಡ್ತೀವಿ, ನಮ್ಮ ಅತ್ತಿಗೆ ಮನೆಗೆ ಹೋಗೋಣ ಅಂತ. ಆಲ್ರೆಡಿ ಅವರು ಬರ್ತಾಯಿದ್ರು. ಸೊ ಬನ್ನಿ ನೀವು ಅಂತ ಹೇಳ್ಬಿಟ್ಟು ನಾವು ಬೈಕಲ್ಲಿ ಹೊರಟ್ವಿ. ನಮ್ಮ ಅತ್ತಿಗೆ ಮಕ್ಕಳು, ನಾನು ನಮ್ಮ ಅಕ್ಕ ಇಷ್ಟು ಜನ ಹೊರಟ್ವಿ ದೇವಸ್ಥಾನದ ಹತ್ರ. ತುಂಬ ರಶ್ ಅಂತ ಹೇಳೋಕ್ಕಿಂತ ಸ್ವಲ್ಪ ನಾವು ಲೇಟಾಗಿ ಹೋದ್ವಿ, ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊಂದು ರಶ್ ಏನಿರಲಿಲ್ಲ. ನೆಮ್ಮದಿಯಾಗಿ ನಾವು ಪೂಜೆ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಸೊ ನಿಂಬೆಹಣ್ಣು ದೀಪನ ನಾವು ಅಲ್ಲೇ ಅಲ್ಲೇ ಎಲ್ಲ ರೆಡಿ ಮಾಡಿಬಿಟ್ಟು ಅಲ್ಲೇ ಹಚ್ತೀವಿ. ಯಾಕಂತಂದರೆ ಮನೇಲಿ ಕೆಲವರು ಮನೆಯೆಲ್ಲ ರೆಡಿ ಮಾಡ್ಕೊಂಡು ಬಂದುಬಿಡ್ತಾರೆ. ಸೊ ನಾವು ಹಾಗೆ ಅಲ್ಲೇ ರೆಡಿ ಮಾಡಿದ್ರೆ ಏನೋ ಒಂಥರ ನಮಗೂ ಸಮಾಧಾನ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ರೆಡಿ ಮಾಡಿಕೊಂಡು, ಹತ್ರನೇ ಇತ್ತು ದೇವ್ರದ್ದು ವಿಗ್ರಹ ಇಟ್ಟಿದ್ರು. ಇನ್ನು ದೇವರ ಗುಡೀಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟ್ ಒಂದು ವಿಗ್ರಹ ಇಟ್ಟಿರ್ತಾರೆ. ಅಲ್ಲಿ ನಿಂಬೆಹಣ್ಣು ದೀಪ ಆರತಿ ಎಲ್ಲ ಬೆಳಗ್ತಾರೆ. ಸೊ ಅಲ್ಲೇ ನಾವು ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಲ್ಲೇ ರೆಡಿ ಮಾಡಿಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆ್ಯಂಡ್ ನಮಗೆ ಒಂಥರ ಖುಷಿ ಕೊಡುತ್ತೆ ಅಲ್ಲೇ ರೆಡಿ ಮಾಡ್ಕೊಳ್ಳೋದು. ಸೊ ಇಲ್ಲೇ ದೀಪ ಬಟ್ ಏನಪ್ಪ ಅಂದರೆ ಮಳೆ ಇರಲಿಲ್ಲ, ಅದೇ ನಮ್ಮ ಪುಣ್ಯ. ಸೊ ನೋಡಿ, ಇದೇ ವಿಗ್ರಹ, ಇಲ್ಲೇ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಅಲ್ಲಿ ದೇವಸ್ಥಾನ ಹತ್ರ ಹೊರಡ್ತೀವಿ. ನೋಡಿ, ದೇವರು ಚಾಮುಂಡೇಶ್ವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ. ಈ ನಿಂಬೆಹಣ್ಣು ದೀಪನ ಚಾಮುಂಡಿಗೆ ಹಚ್ಚಬೇಕು ಅಂತಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಅದಕ್ಕೆಲ್ಲ ಹಚ್ಬೋದು, ಹೆಣ್ಣು ದೇವ್ರುಗಳಿಗೆ. ಸೊ ಪ್ರಸಾದಕ್ಕೆ ನಿಂತಿದ್ವಿ, ಎಲ್ಲ ಪ್ರಸಾದ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ 3 ವಾರದಿಂದನೂ ಪೊಂಗಲ್ಲೇ ಕೊಡ್ತಾಯಿದ್ದಾರೆ, ಬಾತ್ ಕೊಟ್ಟಿಲ್ಲ, ಪೊಂಗಲ್ ಮಾತ್ರ ಕೊಟ್ಟರು. ಸೊ ನಾವು ತಿನ್ಕೊಂಡು ನೆಕ್ಸ್ಟು ನಾವು ಇನ್ನೊಂದು ನಮ್ಮ ಗ್ರಾಮ ದೇವತೆ ಹೊರಟ್ವಿ. ನಾವು ಅಲ್ಲಿಂದ ನಮ್ಮ ಗ್ರಾಮ ದೇವತೆ ಆದ ಬಿಸಿಲು ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ, ನಮ್ಮ ಮಂಡ್ಯದಲ್ಲಿರುವಂಥದ್ದು. ಅದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದು ನೋಡೋಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವರು. ಆ್ಯಂಡ್ ಅಲ್ಲಿ ಹೋಮ ಎಲ್ಲ ಮಾಡಿದರು. ಸೊ ನೋಡಿ, ಇದೂ ಚೆನ್ನಾಗಿ ಮಾಡಿದರು, ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಅದೇ ಹೇಳಿದ್ನಲ್ಲ ಆಗಲೇ, ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಪ್ರಸಾದ ಕೊಟ್ಟರು, ಪ್ರಸಾದ ಹಾಯಿಸ್ಕೊಂಡು ಸ್ವಲ್ಪ ಹೊತ್ತು ಮಳೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತಿದ್ವಿ. ಪ್ರಸಾದ ತಿಂದ್ಬಿಟ್ಟು ಮಳೆನೂ ಕೂಡ ನಿಲ್ತು. ಈಗ ನಮ್ಮ ಅಕ್ಕನ ಮನೆಗೆ ಹೊರಟ್ವಿ, ಮಳೆ ಬರ್ತಿತ್ತು ಅಂತ ನಾನು ನಮ್ಮ ಅಕ್ಕನ ಮನೆಗೆ ಹೋದೆ. ಸೊ ಅಲ್ಲಿ ಅವಳು ತಿಂಡಿ ಮಾಡಿದ್ಲು, ಬಾತ್ ಮಾಡಿದ್ಲು, ಅಲ್ಲೇ ತಿಂದ್ಕೊಂಡು ಅಲ್ಲೇ ಕಾಲ ಕಳೆದೆ. ಇವತ್ತಿನ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ, ಬಾಯ್.